ಅಣ್ಣ ಈ ಎಳ್ಳೆ ಓರಿ ನಿಮ್ದು, ಈ ಓರಿ ಬಗ್ಗೆ ಸ್ವಲ್ಪ ತಿಳ್ಸ್ಕೊಡ್ಬೋದಾ? ಹೇಳಿ, ಕೇಳಿ ಹೇಳ್ತೀವಿ. ಅಣ್ಣ ಈ ಓರಿ ಅಣ್ಣ ಎಲ್ಲಿ ತಂದಿದ್ ನೀವು? ಇದು ಬ್ಲಡ್ ಲೈನ್ ಇದುವೇ ಆಯಪ್ಪನ ಹತ್ರ ತಂದದ್ ಕಣಪ್ಪ. ಅಣ್ಣ ಇದು ಯಾವ ಓರಿ ಬ್ಲಡ್ ಲೈನ್ ಗೊತ್ತಾ? ಇದು ಬಸ್ತಿ ಓರಿ ಮಗ ಅಂತ. ಬಸ್ತಿ ಓರಿ ಮಗ. ಬಸ್ತಿ ಓರಿ ಮಗ ಇದು. ಇದು ಎಷ್ಟಲ್ಲ ಇದೆ? ಇದು 4 6 ಕೆಟ್ಬಿಡ್ತು ಕಣಪ್ಪ. ಈಗ 6 ಅಂದ್ರೆ ಎಷ್ಟು ವರ್ಷ ಆಗಿರ್ಬೋದು? ಇದಕ್ಕೆ ಅಮ್ಮಮ್ಮ ಅಂದ್ರೆ ಒಂದು 4 ವರ್ಷ. 4 ವರ್ಷ. 4 ವರ್ಷ. ಓಕೆ ಅಣ್ಣ. ಈ ಹಸಿನ ಮೇಲೆ ಹಸಿನ ಭಾಗದಲ್ಲಿ ಯಾವ ಥರ ಇದು? ಹಸಿನ ಭಾಗದಲ್ಲಿ ಭಾರಿ ಚೆನ್ನಾಗಿದೆ ಕಣ. ಅದು ಅಷ್ಟೇ, ಇದು ಅಷ್ಟೇ. ಹಸಿನ ಭಾಗದಲ್ಲಿ ಭಾರಿ ಚೆನ್ನಾಗಿದೆ. ಇತ್ತಂದು ಎಷ್ಟು ದಿವಸ ಆಯ್ತು ನೀವು? ಇತ್ತಂದು ಒಂದು 20 ದಿನ, ಒಂದು ತಿಂಗಳು ಒಳಗೆ ಕಣಪ್ಪ. ಒಂದು ತಿಂಗಳು ಒಳಗಡೆ ಹೊಸ ಅಂದ್ರೆ ಇದು ಕರಗಳು ಬಿದ್ದಿದೆಯಾ ಅಂತ? ಆ ಭಾಗದಲ್ಲಿ ಕರುಗಳು ಬಿದ್ದಿದೆ ಅಂತೆ, ಚೆನ್ನಾಗಿ ಬಿದ್ದಿದೆ ಅಂತೆ. ಇದು ನಿಮ್ಮ ಹತ್ರ ಯಾರಿಂದ ಹೆಂಗ್ ಬಂತು? ಇದು ಬನ್ನೂರು. ಯಾವ್ದು? ಯಾವ ಊರಣ? ಸಿಗೇಳಿ. ಸಿಹಳ್ಳಿ. ಸಿಹಳ್ಳಿಯಿಂದ ಅಲ್ಲಿಂದ ತಂದ್ರ? ಅವ್ರು ತಂದಿದ್ರಾ? ತಮಿಳ್ನಾಡು ಕೊಟ್ಟರು. ತಮಿಳ್ನಾಡು ಶ್ರೀಕಂಠಪುರ ಹತ್ರ ನಾವು ಅವ್ರ ಓರಿ ಚೆನ್ನಾಗೈತೆ, ಕಟ್ಟು ಗಿಟ್ಟದೆಲ್ಲ ಚೆನ್ನಾಗೈತೆ ಅಂದ್ಬಿಟ್ಟು ನಾವು ಆಸೆ ಮಾಡಿ ಹಿಡ್ಕೊಂಡ್ಬಂದು ಅಂದ್ರೆ 2 ಓರಿ ಮೇಂಟೈನ್ ಮಾಡ್ತೀವಿ. ಹಸಗಳು ಬರ್ತಾಳೆ ನಿಮ್ಮ ಭಾಗದಲ್ಲಿ? ಹಂಗೆ ಕಡೆ ಬೇಡ. ಬರ್ತಾವ ಹಸಗಳು ಬರ್ತಾವ ನಿಮ್ಮ ಭಾಗದಲ್ಲಿ? ಡೈಲಿ ಒಂದು ಹಸಗಳು ಎಷ್ಟು ಬರ್ಬೋದು ಮಿನಿಮಮ್ ಅಂದ್ರು ಅದು ಫ್ರೆಶ್ ಇದ್ದಾಗ 7 ಹಸ ಬರ್ತೀವಿ. 7 ಹಸ ಬಿಟ್ಟಿದ್ದೀನಿ. ಅದು ಒಂದ್ ದಿವಸಕ್ಕೆ 7 ಹಸ 8 ಹಸನು ಬಿಟ್ಟಿದ್ದೀನಿ. ಕಟ್ಟದಣ ಜನ ಫಾಸ್ಟ್ ಅದು. ಅಂದ್ರೆ ಜನಕ್ಕೆ ಒಂದೊಂದೇ 6ಗೆ ಫಲ ಬಿದ್ದಿದ್ದಾವೆ. 6 ತಿಂಗಳು 7 ತಿಂಗಳೆಲ್ಲ ಆಗಿದ್ದಾವೆ. ಅದಕ್ಕೆ 7 ತಿಂಗಳಾಗುತ್ತೆ. 7 ತಿಂಗಳಾಯ್ತು. ಮಾತ್ರ ಒಂದೊಂದೇ 6ಗೆ ಕನಗಡ್ಸಗಳೆಲ್ಲ 6 ತಿಂಗಳು 7 ತಿಂಗಳಾಗ ಚೆನ್ನಾಗಿ ಕರ ಬಿದ್ದಾವೆ. ಓಕೆ ಅಣ್ಣ. ಅಂದ್ರೆ ಇದು ಕರಗಳು ಯಾವ ಥರ ಬಿದ್ದಿದೆ? ಇದು ಕಲ್ ಬಿದ್ದಿರವು ಇತ್ಕೊ ಬೈ ನಾವು ಅಲ್ಲಿ ಕರ ಚೆನ್ನಾಗಿ ಊಟೈತೆ, ಓರ್ಗರ ಊಟೈತೆ ಅಂತ ಹೇಳಿದ್ರು. ಇನ್ನು ಫೋಟೋ ಕಳಿಸ್ಲಿಲ್ಲ, ಕಳಿಸ್ಕೊಟ್ಟಿದ್ದೀನಿ. ಕರ ಬಿದ್ದಾವಂತೆ. ಕರ ಬಿದ್ದೈತೆ ಎಲ್ಲ ಬ್ರೋ. ಎಲ್ಲ ಇದಕ್ಕೆ ರೂಪಾಯಿ ಬಣ್ಣದೆ ಬೆಳೆದ ಕರುಗಳು. ಇದು ಕಪ್ಪಿದ್ರು ಏನು ಆಗಲ್ಲ. ಯಾಕೆಂದ್ರೆ ಇದು ಬಸ್ತಿವರಿ ಮಗ. ಬಸ್ತಿವರಿ ಮಗ ಹೆಂಗೇನ್ರ ಎಲ್ಲ ನಿಮ್ಗೆ ಗೊತ್ತಲ್ವಾ? ಹೌದು. ಹೆಣ್ಗರಗಳು ಒಳ್ಳೊಳ್ಳೆ ಕರ ಹೆಂಗ್ ಬಿಡ್ತಿದ್ದಾವೆ, ಗಂಡ್ಗರುಗಳು ಹೆಂಗ್ ಬಿಡ್ತವೆ ಅಂತೆಲ್ಲ ಗೊತ್ತಲ್ವಾ? ಒಳ್ಳೆ ದೊಡ್ಡ ದೊಡ್ಡ ಮಾಡ್ತವೆ ಕರಗಳು ಬೀಳ್ತವೆ. ದೊಡ್ಡ ಮಟ್ಟ ಇದು ಬಸ್ತಿವರಿ ಮಗ ಅನ್ನೋದಕ್ಕಿಂತ ಎಲ್ಲ ರೂಪಾಯಿ ಬಣ್ಣನೆ ಒಳ್ಳೆ ಕರುಗಳು ಬಿದ್ದಿದೆ. ಹೌದು. ತೆರೆ ಇದೆ, ನೋಡ್ಬೋದು. ಬೇಕಾದ್ರೆ ತೆರೆ ಕೊಡಿ. ತೆರೆ ಇರೋದ್ರಿಂದ ಬಿಳಿ ಕರಗಳು ಒಳ್ಳೆ ಎತ್ತಗಾಗೋ ಕರಗಳು ಬೀಳ್ತವೆ, ನೋಡ್ಬೋದು. ಹೌದಪ್ಪ. ಓಕೆ ಅಣ್ಣ. ಇದು ಎಲ್ಲ ಬಗ್ಗೆ ಚೆನ್ನಾಗಿದೆಯಾ ಅಣ್ಣ? ಚೆನ್ನಾಗಿದೆ ಎಲ್ಲ ತರ. ಏನು ತಪ್ಪೇನಿಲ್ಲ ಇದು. ಓಕೆ ಅಣ್ಣ. ಇದು ಅಂದ್ರೆ ಅಣ್ಣ ಇವಾಗ ಯಾವ ಜನ ಬಂದು ಯಾವ ಕೇಳ್ತಾರೋ ಅದು ಬಿಟ್ಕೊಂಡು ಕೊಡ್ತೀರಾ? ಅಂದ್ರೆ ನಿಧಾನ ಆಗ್ಬಾರ್ದು ಅಂತ. ಇದು ಯಾವ ಓರಿಗೆ ಹೆಸರೇನು ಇಕ್ಕಿದ್ದೀರಣ್ಣ? ಭೀಮಾ ಅಂತ ಇಕ್ಕಿದ್ದೀವಿ. ಭೀಮಾ, ನೋಡ್ಬೋದು. ಅಂದ್ರೆ ಅಣ್ಣ ಇದು ಲೋಡ್ ಆಗುತ್ತಾ? ಇದು ಹಿಂಗೆ ಮೇಂಟೈನ್ ಮಾಡ್ತೀರಣ್ಣ? ಇದು ಕಡೆ ಬೀಳೋದಕ್ಕೆ ಇನ್ನೊಂದು ಓವರ್ ದಪ್ಪ ಆಗುತ್ತೆ. ಅಂದ್ರೆ ಅಣ್ಣ ಹಿಂಗೆ ಇದ್ರೆ ಚಂದ ಅಲ್ವಣ ಓರಿ ಕಟ್ಟವು? ಹಿಂಗೆ ಇರಬೇಕು. ಹೊಸ ಕಟ್ಟವು ಇರಬೇಕು. ತೊಕ್ಕೈ ಆಗ್ಬಾರ್ದು, ಮೈ ಸೆಲೆ ಇರಬೇಕು. ಇದು ಚರ್ಮ ಸ್ವಲ್ಪ ತೋರಿಸ್ಕೊಡ್ಬೋದಣ್ಣ ಯಾವ ಥರ ಇದೆ ಅಂತ? ನೋಡ್ತೀವಿ. ಪೇಪರ್ ಮೈ ಆಗ್ಬೇಕು ಹಿಂಗೆ. ಒಂದೊಂದು ದಪ್ಪ ಇರುತ್ತೆ, ಮಂದ ಇರುವ ಹಿಂಗೆ ತೆಳ್ಳೆ. ಇಲ್ಲಿ ನೋಡಿ. ಹೌದೌದು. ಸಿಳ ಬರಲಿ ಪೇಪರ್ ಬಂದಂಗೆ ಬರ್ತಾ ಇದೆ ಅಣ್ಣ. ಹಿಂಗೆ ಬರಬೇಕು. ಹಂಗೆ ಬಂದ್ರೆ ಚಂದ ಅಂತ ಅಣ್ಣ. ಓರಿ ಚೆನ್ನಾಗೂ ಕೊಡ್ತವೆ ಅವು. ಮೇನು ಹಿಂಗಿರ್ಬೇಕು, ಬೀಜದ ಮೇಲೆ ಕಪ್ಪಿರ್ಬೇಕು. ಮಚ್ಚೆಲ್ಲ ಇದೆಯಾ? ಹಿಂಗಿರ್ಬೇಕು. ಓಕೆ. ಹಿಂಗಿರ್ಬೇಕು ಬೀಜದ ಮೇಲೆ. ಅಂದ್ರೆ ಇದು ಏನು ಮಾಡಲ್ಲ ಇದು ನಿಮ್ಗೆ? ಏನು ಮಾಡಲ್ಲ, ಎಲ್ಲ ಸಾಧುವಾಗವೆ, ಅಡ್ಜಸ್ಟ್ ಆಗವೆ. ಮೇನ್ ಗುದ್ಗೆ ಭಾಗ ಚೆನ್ನಾಗಿರ್ಬೇಕು. ಅಂದ್ರೆ ಅಣ್ಣ ನೀವು ಫುಲ್ ಟೈಮು ರೈತರೇನ ಏನೋ ಬೇರೆ ಕೆಲಸ ಏನೋ ಮಾಡ್ತೀರಾ ಅಣ್ಣ? ಬೈ ನಮ್ದು ರೇಷ್ಮೆ ಗೀಸೆ ಮಡಗ್ತೀವಿ, ಮಾಮೂಲಿ ಇವನೇ ನೋಡ್ಬೇಕು. ಫುಲ್ ಟೈಮ್ ಇದೇನೆ ರೈತರ ಕೆಲಸನೇ, ಏನು ಬೇರೆ ಇದಿಲ್ಲ. ರೈತರ ಫುಲ್ ಟೈಮ್ ರೈತರು ನೀವು. ಅಂದರೆ ಹಳ್ಳಿಕಾರು ಜೊತೆಲಿ ಕಟ್ಕೊಂಡು ಹೋಗ್ತಾ ಇದ್ದೀರಾ. ತುಂಬ ಖುಷಿ ಆಯಿತು ಅಣ್ಣ ಈ ಓರಿ ಕೂಡ ನೋಡಿ. ಅಂದರೆ ಯಾರನ್ನ ಬಂದರೆ ಓರಿಗೇನ ಕೊಡ ಐಡಿಯಾ ಅಣ್ಣ, ಏನೋ ಕೇಳ್ಕೊ ಬಂದರೆ ಕೊಡ್ತೀರಾ? ಬಂದರೆ ಕೈ ಬದಲಾಗಲಿ. ನಾನು ನಿನಗಿಂತ ಚೆನ್ನಾಗಿ ಸಾಕ್ತೀನಿ ಆದರೆ ಅಣ್ಣ ನಾನು ಓರಿ ಕೊಡ್ತೀನಿ. ಬಸ್ಕೊಂಡಿದ್ದವ್ರು ಒಂದೇ ಮನೇಲಿ ಇರಬಾರ್ದು, ಮೆರೀಲಿ ಅಂತ. ಓಕೆ ಅಣ್ಣ. ಇದನ್ನು ಬಿಟ್ಬಿಟ್ಟು ಹೊಸದಿ ಹೊಡಿಬೋದಣ್ಣ? ಹಗ್ಗ ಬಿಟ್ಬಿಡ್ರಿ ಅಣ್ಣ. ನೋಡೋಣ ಅಣ್ಣ. ಇದ್ರ ನಡಿಗೆ ಎಲ್ಲ ಯಾವ ಥರ ಇದೆ? ಎಲ್ಲ ಬಸ್ತಿವರಿ ನೋಡಿದೀರಾ ನಡಿಗೆ ಹೆಂಗಿದೆ, ಏನು ಎತ್ತ ಅಂತ. ಹತ್ರಗತ್ತೆ ಎಲ್ಲ ಹತ್ರದ ಸ್ಟೈಲೆ ನೋಡಿ. ಬರೋದು ಒಂಟಿ ಆಗ್ದಿಲ್ಲ ಹೆಂಗ್ ಬರುತ್ತೆ. ಹೌದು ಅಣ್ಣ. ಎಲ್ಲ ನಡಿಗೆ ಕಾಲ್ ಭಾಗ ಚೆನ್ನಾಗಿ ಎಲ್ಲ ಹಂಗಿದೆ ನೋಡಿ. ನೀವೇ ನೋಡ್ಕೊಳ್ಳಿ, ನಾವೇನು ಹೇಳೋದು ಬೇಡ, ನೋಡ್ಬಿಟ್ಟು ಎಲ್ಲ ಹೇಳಿದ್ರೆ ಸಾಕು. ಚೆನ್ನಾಗಿದೆ ಅಣ್ಣ. ಕಾಲ್ ಭಾಗ ಚೆನ್ನಾಗಿದೆ. ಅಂದ್ರೆ ಅಣ್ಣ ಇನ್ನು ಇವು ಎಷ್ಟು ವರ್ಷ ಗಂಟೆ ಹಸಗಳು ಕಟ್ಬೋದು? ಇವು ಹೆಂಗೆ ಅಂದ್ರೆ ಈಗೆಲ್ಲ ಹೋಗಿ ಮೊದ್ಲೇ ಓರಿ ಬಿಟ್ರೆ ಕಡೆ ಆಗೋತ್ನ ಹಸಗಳು ನಿಂತೈತವೆ ಅಂತ ಹೇಳ್ತಾರೆ. ಅಲ್ಲಾದ್ಮೇಲೆ ಬಿಟ್ರೆ ಎಷ್ಟಿಲ್ಲ ಅಂದ್ರೆ ಒಂದು ಕಡೆ ಬಿದ್ದು 5-6 ವರ್ಷ ಗಂಟೆ ಓರಿ ಕಟ್ಬೋದು. ಏನು ಫಸ್ಟ್ ನಾವೇನು ಹಳ್ಳಿಯವ್ರು ಏನ್ ಮಾಡ್ತೀವಿ ಅಂದ್ರೆ ಈಗ ಆತ್ರಕ್ಕೆ ಎಲ್ಲ ಹೋಗಿ ಮೊದಲೇ ಕರ ಬಿಟ್ಬಿಡ್ತೀವಿ. ಬರ್ತಾರೆ ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ಹೋಗಿ ಮೊದಲೇ ಕರ ಬಿಟ್ಬಿಡ್ತೀವಲ್ಲ, ಅದೇ ನಾವು ಮಾಡೋದು ತಪ್ಪು. ಅಲ್ಲಾದ್ಮೇಲೆ ಯಾವುದೇ ಆದ್ರೂ 2 ಅಲ್ಲಾದ್ಮೇಲೆ ಓರಿ ಬಿಟ್ರೆ ಓಕೆ ಅಣ್ಣ. ಕಡೆ ಬಿದ್ಮೇಲೆ ಹೊಸ ಚೆನ್ನಾಗಿ. ಇದಕ್ಕೂ ಏನು ತಿಂಡಿ? ಸೇಮ್ ತಿಂಡಿ ಅಣ್ಣ? ಸೇಮ್ ತಿಂಡಿ. ಅಂದ್ರೆ ಅಣ್ಣ ಹುಲ್ಲೆಲ್ಲ ಕೊಡ್ತೀರಾ? ಸ್ವಂತ ಹುಲ್ಲಿದ್ಯಾ? ಸ್ವಂತ ಹುಲ್ಲ ಇದೆ ನಮ್ದೇ. ನೀವೇ ರಾಗಿ ಎಲ್ಲ ಬೆಳಿತೀರಾ? ನೋಡ್ಬೋದು ಹುಲ್ಲೆ ಮೆದೆಯಲ್ಲ ಮಾಮೂಲಿ ಕಡ್ಡಿ. ಅಣ್ಣ ಈ ಕರ ಎಲ್ಲಿ ತಂದಿದ್ದು? ಏನೋ ಹಳ್ಳಿ ಮೇಲೆ ಹೋದೆ, ಎಲ್ಲ ಒಂದು ಊಟಕ್ಕೆ ಅಂತ ಹೋಗಿದೆ. ಅವಾಗ ಕಾಣ್ತು, ಲೈಕ್ ಆಯ್ತು ಅಂತ. ಲೈಕ್ ಆಯ್ತದೆ. ಯಾತ್ ಕಾರ ಆಯ್ತದೆ, ಎತ್ ಕಾರ ಆಯ್ತದೆ, ಬೀಜ ಕಾರ ಆಯ್ತದೆ. ರೇಖೆ ಪಕ್ಕ ಚೆನ್ನಾಗದೆ, ಪನ್ನ ಚೆನ್ನಾಗದೆ, ಸಾಧು ಗುಣ ಚೆನ್ನಾಗದೆ,
ಕಾಲ್ ಬುಡ್ಡೆ ಚೆನ್ನಾಗಿದೆ. ಇದು ರೋಮ ಎಲ್ಲ ಎಷ್ಟು ಇದು ಉದ್ರೋಗುತ್ತಾ? ಇದೆಲ್ಲ ಉದ್ರೈತೆ ಗಣಪ, ರೂಪಾಯಿ ಬಣ್ಣ ಬರ್ತದೆ. ನೈಸ್ ಬತ್ತೈತೆ. ಈ ಪಟ್ಟೆದಲ್ಲಪ್ಪ, ಈ ಪಟ್ಟೆ ಬಣ್ಣ ಬರ್ತದೆ ಇದು. ಓಕೆ ಅಣ್ಣ. ಇದು ಎಷ್ಟು ತಿಂಗಳು ಕರ ಇದು? ಇದೆಲ್ಲ ಒಂದು 9 ತಿಂಗಳಿಂದ 10 ತುಂಬಿ ಬಿದ್ದದ ಅಷ್ಟೇ. 10 ತಿಂಗಳು ಕರ ಇನ್ನ ಇದು ಕುಡಿತಾ ಇತ್ತು. ಹೊಸ ತರದ ಬೇಡ ಅನ್ಬಿಟ್ಟು ಇದೊಂದು ಹಿಡ್ಕೊಂಬಂದೆ ನಾನು. ಓಕೆ ಅಣ್ಣ. ಇದು ಕೊಂಬು ಮಾಡಿಸಿರೋದ ಇರೋದು ಹೆಂಗೆ ಉಟ್ಕೊಂಬ? ಈ ಕೊಂಬು ಮಾಡಿಸ್ತೆ ಗಣಪ, ಸ್ವಲ್ಪ ಇದಾಗಿದ್ದು ನಾನೇ ಮಾಡಿಸ್ತೆ. ಈಗ ಈ ಭಾಗದ ಕೊಂಬಾಡೋರ ಸಿಗ್ತಾರಣ್ಣ? ಸಿಗ್ತಾರೆ, ಚೆನ್ನಾಗಿ ಬರ್ತಾರ? ಓಕೆ. ಅಂದ್ರೆ ಇವಾಗ ಇದು ಎತ್ಕಾದ್ರೂ ಆಗ್ಬೋದು, ಓರಿಗಾದ್ರೂ ಆಗ್ಬೋದು. ಯಾವ್ದು ಆಯ್ತು ಗಣಪ. ಇದು ಬಂದ್ರೆ ಕೊಡ್ತೀರಾ ಅಣ್ಣ? ಕೇಳ್ಕೊ ಬಂದ್ರೆ ಕೊಡ್ತೀವಿ. ಏನ್ ನಿಮ್ಗೆ ಏನ್ ಬೆಲೆ ಬಿದ್ದಿತ್ತು? ನನಗೆ ಈಗ 2 ತಿಂಗಳಿಂದನೇ ಒಂದು 28,000 ರೂಪಾಯಿ ತಂದಿದೆ. ಹೆಚ್ಚು ಕಮ್ಮಿ ಮಾಡಿ ಸಾಕ್ತೀನಿ ಅಂದ್ರೆ ಕೊಡ್ತೀರಾ? ಕೊಟ್ಬಿಡ್ತೀನಿ. ಏನೋ ನೋಡ್ಕೊಂಡ್ ಬರೋರಾದ್ರೆ ಬರ್ಬೋದು. ಒಳ್ಳೆ ಸಾಕ್ತೀನಿ ಅಂದ್ರೆ ಬೀಜಕ್ಕೂ ಬರುತ್ತೆ, ಎತ್ಕಾರ ಬರ್ತದೆ. ಇದೆಲ್ಲ ಬಂದು ಚೆನ್ನಾಗೈತೆ ಅಣ್ಣ, ಎಲ್ಲ ಚೆನ್ನಾಗಿದೆ, ತಪ್ಪಿಲ್ಲ. ಬೀಜ ಗೀಜ ಸುಳಿ ತಾಯಿ ಸುಳಿ ಎಲ್ಲ ಚೆನ್ನಾಗಿದೆ, ಏನ್ ತಪ್ಪೇನಿಲ್ಲ. ಇದು ಯಾವ ಗುಂಡಿಗೆ ಸುಳಿ ಕಂಕ ಸುಳಿ ಯಾವ್ದು ಇಲ್ಲ. ಓಕೆ ಅಣ್ಣ. ನೋಡಿ ಒಳ್ಳೆ ಕರ ಚೆನ್ನಾಗೈತೆ. ಇದಕ್ಕೆ ಇವಾಗ 10 ತಿಂಗಳು ಕರ ಕುಡಿತಾ ಇರೋದು ಬಿಟ್ಟಿದ್ದೀರಾ? ಈಗ ಕಾಲ್ ಹಾಕ್ತಾ ಇದ್ದೀರಾ ನೀವೇನ? ಇಲ್ಲ ಗಣಪ, ಮಾಮೂಲಿ ಹಿಂಗೆ ಓರಿಗೆ ಹೆಂಗ್ ಕೊಡ್ತಾ ಇದೀನೋ ಆ ತರ ತಿಂಡಿ ಕೊಡ್ತಾ ಇದೀನಿ. ಹಾಲಿಗೆ ಏನು ಆಗ್ತಾ ಇಲ್ಲ, ಹಾಲು ಏನು ಆಗ್ತಾ ಇಲ್ಲ. ಮಾಮೂಲಿ ತಿಂಡಿಲೇ ಹಿಂಗೈತೆ. ಮಾಮೂಲಿ ಅಂದ್ರೆ ಮೇವು, ಹಸಿ ಮೇವು. ಓಕೆ ಅಣ್ಣ, ಕಟ್ಬಿಡ್ರಿ ಅಣ್ಣ. ನೋಡ್ಬೋದು ಕರ ಇದನ್ನು. ಅಂದ್ರೆ ಬಂದ್ರೆ ಕೊಡ್ತೀರಾ ಅಣ್ಣ? ಬಂದ್ರೆ ಕೊಟ್ಬಿಡ್ತೀನಿ ಗಣಪ, ಸಾಕ್ತೀನಿ ಪ್ರೀತಿಯಾಗಿ ಬಂದ್ರೆ ಅಣ್ಣ. ಸರಿ ಅಣ್ಣ, ಕಟ್ಟಿ ಅಣ್ಣ. ಇನ್ನೊಂದು HF ದೊಡ್ಡ ಓರಿ ಇದೆ ನೋಡೋಣ. ಅದಕ್ಕೇನು ದೊಡ್ಡ ಮನೆ ಹುಡ್ಗಣ ಅಣ್ಣ? ಅದು ಜರ್ಮನ್ ತಳಿ ಅಂತ. ಜರ್ಮನ್ ತಳಿ 7 ತಿಂಗಳು ಮನೇಲೆ. ನಿಮ್ಮನೆ ಹುಟ್ಟಿದ ಇದು? ಏನ್ ಇದು HF ಏನಂತಾರೆ ಇದಕ್ಕೆ? ಜರ್ಮನ್ ಬ್ರೀಡ್. ಅಂದ್ರೆ ಏನು ಇದು ಈ ಓರಿ ವಿಶೇಷತೆ ಏನಿದು ಈ ಬ್ರೀಡ್ದು? ಈ ತಳಿ ನಮ್ಮಲ್ಲಿ ಈ ಹಳ್ಳಿ ಕಾರು ಎಲ್ಲೂ ಇಲ್ಲ. ಹಾಲ್ಗೆ ಹೆಂಗ್ ಗೊತ್ತಾ, ಸುಮ್ಮನೆ ಡೌ ಮಾಡ್ದಂಗೆ ಅನಿಸ್ತಾ ಇರ್ತದೆ ಅಣ್ಣ. ಇದು ಈ ಜರ್ಮನ್ ತಳಿ ಅಂದ್ರ ಈ ಹಸುಗಳಲ್ಲಿ ಹುಟ್ಟೋ ಹಸುಗಳು ಯಾವ ರೀತಿ ಹುಡ್ತವೆ ಅಂತ? ಒಳ್ಳೆ ತಳಿ ಕಣಪ್ಪ ಇದು ಅಣ್ಣ. ಹಾಲಿಗೆ ಚೆನ್ನಾಗಿರ್ತದೆ, ಬಾಟಮ್ ಚೆನ್ನಾಗಿರ್ತದೆ. ಅಲ್ಲಿಂದ ಬಂದು ಇದು ಪನ್ನ ಚೆನ್ನಾಗಿರ್ತದೆ, ಪ್ರೈಸ್ ಚೆನ್ನಾಗಿರ್ತದೆ, ಎಲ್ಲ ಪ್ರತಿಯೊಂದಕ್ಕೂ ಯೂಸು. ಅಂದ್ರೆ ಹಾಲು ಜಾಸ್ತಿ ಕೊಡ್ತವೆ ಅಂತ ಹೇಳ್ತಾ ಇದ್ದೀರಾ? ಜರ್ಮನ್ ತಳಿ ಅಂತ ಇದು ನೋಡ್ಬೋದು ಯಾವ ರೀತಿ ಇದೆ. ಇದಕ್ಕೆಲ್ಲ ಏನ್ ಚಾರ್ಜ್ ಮಾಡ್ತೀರಾ ಕ್ರಾಸಿಂಗ್ ಬಂದ್ರೆ? ಇದು 500 ರೂಪಾಯಿ ಗಣಪ. ಇದಕ್ಕೆ 500 ರೂಪಾಯಿ ಚಾರ್ಜ್ ಬರ್ತಾವ ಅಣ್ಣ? ದುಡ್ಡಿಲ್ಲ ಫ್ರೀನೇ ಬಿಟ್ಬಿಡ್ತೀವಿ. ಓಕೆ. ನೋಡ್ಬೋದು ದೊಡ್ಡ ಮಟ್ಟದಲ್ಲಿ ಇದೆ ಇದೂ. ಅಂದ್ರೆ ಇದು ನಮ್ಮ ಬ್ರೀಡ್ ಅಲ್ಲ, ಇದು ಫಾರಿನ್ ಬ್ರೀಡು. ಫಾರಂ ಬ್ರೀಡ್ ಇದು. ಇದು ಎಷ್ಟು ತಿಂಗಳು? ಇದು ಇಲ್ಲಿ ಬಂದು ಇಲ್ಲಿ 3 ವರ್ಷ. 3 ವರ್ಷನಾ ಇದಕ್ಕೆ? ಈ ಶಿವರಾತ್ರಿ ಬಂದ್ರೆ ಶಿವರಾತ್ರಿ 3 ವರ್ಷ. ಇದ್ರಲ್ಲಿ ಏನು ನೋಡಲ್ವಾ ಅಣ್ಣ? ಸುಳಿ ಗಿಳಿ ಏನ್ ನೋಡಲ್ಲ. ಮೇನ್ ಗುದ್ಗೆ ಭಾಗ ಚೆನ್ನಾಗಿರ್ಬೇಕು ಇದಕ್ಕೆ. ಯಾವ ತರ ಗುದ್ಗೆ ಭಾಗ ಚೆನ್ನಾಗಿದ್ರೆ ಚಂದ. ಮೇನ್ ಗುದ್ಗೆ ಎಲ್ಕ ಯಾವ ಓರಿ ಅಲ್ಲಿ ಕಟ್ಟಿದ ಮೇಲೆ ಗುದ್ಗೆ ಇರ್ಬೇಕು. ಮೇನ್ ಗುದ್ಗೆ ಚೆನ್ನಾಗಿದ್ರೆ ಕರ ಚೆನ್ನಾಗಿ ಕೊಡ್ತವೆ. ಇದು ದಿವಸನೇ ನಾನು ಒಂದು 20,000 ಕೊಡಿಸಿದೀನಿ. ಇದು ದಿವಸನೇ ಕರನೇ ಬರೇ ಕರಗಳು. ಕರ ಹೆಣ್ಗರನ ಬೇರೆ ಓರ್ಗರನ್ನು ಕೊಟ್ಟಿಸಿದೀನಿ. 2,000 3,000ಗೆಲ್ಲ ಕೊಡಿಸಿದೀನಿ. ಕರ ಇದೇ ತರ ಮೇನ್ ಕಣ್ಣು ಇಲ್ಲಿ ವೈಟ್ ಕಣ್ಣು, ಒಂದು ಕಣ್ಣು ಕಪ್ಪು, ಇದೇ ತರ ಉಡ್ತವೆ ಕರ ಊಟವು. ಅಂದ್ರೆ ಇವೆಲ್ಲ ಏನ್ ಸೀಮೆ ಗಾಬರಿ ಮಾಡೋದು ಇದಾನ? ಇವು ಏನಿಲ್ಲ, ಫುಲ್ ನಿಧಾನ. ಇವ್ರು ನಮ್ಮ ತಂದೆಯವರು ಅವ್ರು ಹೇಳದ್ ಮಾತ್ರ ಕೇಳ್ತದೆ. ಹೇಳಿದ ಮಾತು ಕೇಳ್ತಾ ಮಕ್ಳು ತರ ನಿಧಾನ ಕತ್ತುತ್ತೆ. ಮತ್ತೆ ಹೆಂಗೆ ಎಲ್ಲ ಅರ್ಥನೂ ಆಗುತ್ತೆ. ಅರ್ಥ ಆಗುತ್ತೆ. ಮನೆ ಹುಟ್ಟಿರೋದಲ್ವಾ, ಹುಟ್ಟುತ್ತೆ ಬೋಳಿ. 3 ವರ್ಷ ನಿಮ್ಮ ಮನೆ ಸಾಕೊಂಡಿದ್ದೀರಾ? ಹುಟ್ಟುತ್ತೆ ಬೋಳಿ, ಮಗನ್ ತರ ಸಾಕಿದೀವಿ ನಾವು. ಅಂದ್ರೆ ಇದು ನೀವು ಹೆಂಗ್ ತಂದಿರ ಇದ್ರ ಕರ? ಇದ್ರ ಅಪ್ಪ ಅಮ್ಮ ಆಗ್ಲಿ ಇದು ಹೆಂಗ್ ಬಂದಿದ್ದು ನಿಮ್ಗೆ? ಅಮ್ಮ ತಂದಿದ್ದ ನಾವು. ಅಮ್ಮ ತಗೊಂಬಂದು ಅದು ಏನಾಯ್ತು ಗೊತ್ತಿಲ್ಲ, 7 ತಿಂಗಳಿಗೆ ಸೊತೋಯ್ತು. ಇದು ಕರ ಹಾಕ್ಬಿಡ್ತು. ಕರ ಹಾಕಾದ್ಮೇಲೆ ಸೊತೋಯ್ತು. ಅದನ್ನ ಇನ್ನು ಸಾಕ್ಲೇಬೇಕಲ್ಲ ಅಂತ ಎಲ್ಲ ಸುಮಾರು ಜನ ಆಡ್ಕೊಂಡಿದ್ದಾರೆ. ಆಡ್ಕೊಂಡೋದು ಆಟ ತೆಗೆದು ಸಾಕಿದೀವಿ. ಹೌದು, ನೋಡ್ಬೋದಣ್ಣ ದೊಡ್ಡ ಮಟ್ಟದಲ್ಲಿ ಇದೆ ಇದು. ಈಗ ಯಾರಾದ್ರೂ ಬಂದ್ರೆ ಕೊಡ್ತೀರಾ ಇದು? ನಾನು ಕೊಡೋದ ಇದನ್ನ? ನೋಡ್ಬೋದು. ಇದಕ್ಕೆ ಏನಂತ ಹೆಸರಿಕ್ಕಿದ್ದೀರಾ? ದೊಡ್ಡ ಮನೆ ಹುಡುಗ ಅಂತ. ಚೆನ್ನಾಗೈತೆ ಹೆಸರಣ. ನೋಡ್ಬೋದು ಒಳ್ಳೆ ಎಲ್ಲ HF ಓರಿ. ಇದು ಜರ್ಮನ್ ತಳಿ ಓರಿನೂ ಸಾಕಿದ್ದಾರೆ. ಒಂದು ಯಾರನ್ನ ಈ ಕಡೆ ಬರೋರು. ಹೌದು, ಶೈನಿಂಗ್ ಹೊಡಿತಾ ಇದೆ, ನೋಡ್ತಾ ಇದ್ದೀನಿ. ಗೋಲ್ಡನ್ ರೆಡ್. ಹೌದು ಅಂತ ಶೈನಿಂಗ್ ಇದೆ, ಒಳ್ಳೆ ಮಗು ಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಅಣ್ಣ, ಇದು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ಏನಾದ್ರು ಹೇಳ್ಬೋದಾ? ನಿಮ್ಮದು ಅಣ್ಣ ಈಗ ನಿಮ್ಮ ಊರಿಗೆ ಕರೆಕ್ಟಾಗಿ ನಿಮ್ಮ ಹೊಲ್ತಕ್ಕಾಗ್ಬೋದು ಫಾರಮ್ಗಾಗ್ಬೋದು ಬರಬೇಕು ಅಂದರೆ ನೀವು ಯಾವ ಟೈಮಲ್ಲಿ ಸಿಗ್ತೀರಾ? ಮತ್ತು ನಿಮ್ಮ ಮೊಬೈಲ್ ನಂಬರ್ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಯಾವ ಟೈಮಲ್ಲಿ ಅವರು ಇದೀವಿ ಗಣಪ. ಇಲ್ಲಿ ನಾನು ಇರ್ತದೆ, ನನ್ನ ಮಕ್ಕಳು ಇರ್ತಾರೆ. ಮೊಬೈಲ್ ನಂಬರು 9513190308. ನಾನು 2ನೇ ನಂಬರು 6363969494. ಅಂದ್ರೆ ಅಣ್ಣ ಈಗ ಕಬ್ಬಾಳಿಗೆ ಬಂದು ಹೆಂಗೆ ಬರೋದು? ಸ್ವಲ್ಪ ಅಡ್ರೆಸ್ಸು. ಕಬ್ಬಾಳಿಗೆ ಬಂದರೆ ಅಣ್ಣ ಬೆಟ್ಟ ದುರ್ಗ
ದುರ್ಗಕ್ಕೆ ಬತ್ತು ರೋಡ್ 1 ಕಿಲೋಮೀಟರ್ ಐತೆ ಕಣಪ್ಪ ಪಕ್ಕ. ಯಾರ ಬಂದು ಕೇಳು ಕುರ್ಬಳ್ಳಿದು ಅಂತ ಕೇಳಿದ್ರೆ ದೊಡ್ಡಿ ಕುರ್ಬಳ್ಳಿ ದೊಡ್ಡಿ ತೋರಿಸ್ತಾರೆ. ಓಕೆ ಅಣ್ಣ, ತುಂಬ ಖುಷಿ ಆಯಿತು ಬಂದು ಸಾಕು. ಇವತ್ತಿನ ಹಳ್ಳಿಕಾರ್ ತಳಿ ಸಾಕ್ತಾ ಇರೋ ಪೋಷಕರ ಮನೆ ವಿಡಿಯೋ ಅಂದರೆ ಹಳ್ಳಿಕಾರ್ ತಳಿ ಸಾಕ್ತಾ ಇದ್ದಾರೆ ಮತ್ತು HF ಸಾಕಿದ್ರು. ಮತ್ತು ಹಳ್ಳಿಕಾರ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಅಂತ ಹೇಳ್ಬೋದು, ನಿಮಗೂ ತಿಳಿಸ್ತು ಅಂತ ಹೇಳ್ಬೋದು. ಏನೇ ಸಣ್ಣ ಪುಟ್ಟ ತಪ್ಕೊಳ್ಳಿತ್ತು ನಮ್ಮ ಶ್ರಮಿಸಿ ಇದೇ ಥರ ವೀಡಿಯೋಗೆ ನಮಗೆ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯುವ ರೈತರು ಹುಟ್ಟಬೇಕು ಅಂದರೆ ಈ ಥರ ಮಾರ್ಗದರ್ಶಕರು ಬೇಕು ಅಂತಲೇ ಹೇಳ್ಬೋದು ನಮಗೆ. ಇದೇ ಥರ ಹಳ್ಳಿಕಾರ್ ತಳಿನ ಸಾಕಿ ಬೆಳೆಸಿ ಅಂತ ಹೇಳ್ತೀನಿ. ಜೈ ಹಳ್ಳಿಕಾರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.